ನಕಲಿ ದಾಖಲೆ ಸೃಷ್ಟಿಸಿದ 6 ಜನರ ವಿರುದ್ಧ ಅಮೃತೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಆರೋಪಿಗಳನ್ನು ಬಂಧಿಸುವಂತೆ ಭೂಮಾಲೀಕ ಚಿಕ್ಕಣ್ಣ ಒತ್ತಾಯ. ದ ಭಾರತೀಯ ನ್ಯಾಯ ಸಂಹಿತ BNS 2023 US 318 4 329 3 352 351 2 190 ರೀತ್ಯ ಪ್ರಕರಣ ದಾಖಲು. ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿ ಕೋಡಿಪಾಳ್ಯ ಗ್ರಾಮದಲ್ಲಿ ವಾಸವಾಗಿರುವ ಚಿಕ್ಕರಾಮಯ್ಯರವರ ಮಗ ಸುಮಾರು 51 ವರ್ಷದ ಚಿಕ್ಕಣ್ಣರವರ ಜಮೀನು ಕಬಳಿಸಲು ಯತ್ನ. ಕುಣಿಗಲ್ ತಾಲೂಕು ಎಡೆಯೂರು ಹೋಬಳಿಯ ಯಲ್ಲಾಪುರದ ಲೋಕೇಶ್ ಮತ್ತು ಆತನ ಮಗ ಸತೀಶ ಇವರ ಮೈನರ್ ಗಾರ್ಡಿಯನ್ ಆಗಿ ಖಾಸಾ ತಂದೆ ಯಲ್ಲಾಪುರ ಗ್ರಾಮದಲ್ಲಿ ವಾಸವಾಗಿರುವ ಹೆಂಜಾರಯ್ಯರವರ ಎರಡನೇ ಮಗ ಸುಮಾರು 47 ಸತೀಶ ನನಗೆ ದಿನಾಂಕ 20/1/2007 ಎಡೆಯೂರು ಹೋಬಳಿ ಮಧುರೆ ಕಾವಲ್ ಗ್ರಾಮದ ಸರ್ವೆ ನಂಬರ್ 1 PP 44 ಒಟ್ಟು ವಿಸ್ತೀರ್ಣ 4 ಎಕರೆ ಜಮೀನನ್ನು ನನಗೆ ಶುದ್ಧ ಕ್ರಯಕ್ಕೆ ಬರೆದುಕೊಟ್ಟಿದ್ದರೆ ಕ್ರಯ ಪತ್ರದಂತೆ ಅಂದಿನಿಂದ ಇಂದಿನವರೆವಿಗೂ ನಾನೇ ಶಾಂತಿಯುತವಾಗಿ ಅನುಭವದಲ್ಲಿದ್ದೇನೆ. ಎಲ್ಲಾ ರೆವಿನ್ಯೂ ದಾಖಲೆಗಳು ನನ್ನ ಹೆಸರಿನಲ್ಲಿ ಇರುತ್ತವೆ. ಲೋಕೇಶನು ನನಗೆ ಕ್ರಯ ಮಾಡಿಕೊಟ್ಟಿರುವ ವಿಚಾರ ಗೊತ್ತಿದ್ದರೂ ಸಹ ನಕಲಿ ದಾಖಲೆ ಸೃಷ್ಟಿಸಿ ಮೋಸ ಮಾಡಲು ಯತ್ನಿಸಿದ್ದಾರೆ. ನೋಂದಾಯಿತವಲ್ಲದ ಕ್ರಯದ ಕರಾರು ಪತ್ರವನ್ನು ದುರುದ್ದೇಶಪೂರ್ವಕವಾಗಿ ಬರೆದುಕೊಟ್ಟಿದ್ದರೆ ಈ ಮಧ್ಯೆ ಲೋಕೇಶನು ಇಂದ್ರೇಶನ ಜೊತೆ ಶಾಮೀಲಾಗಿ ನನ್ನ ಆಸ್ತಿಯನ್ನು ಲಪಟಾಯಿಸಬೇಕೆಂಬ ಉದ್ದೇಶದಿಂದ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡಿದ್ದರೆ ಸದರಿ ದಾಖಲೆಗಳ ಆಧಾರದ ಮೇಲೆ ಮೇಲ್ಕಂಡ ಎಲ್ಲ ಆಸಾಮಿಗಳು ಏಕಾಏಕಿ ನಮ್ಮ ಸ್ವತ್ತಿಗೆ ಅತಿಕ್ರಮ ಪ್ರವೇಶ ಮಾಡಿ ನಮ್ಮನ್ನು ಕುರಿತು ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದರೆ ಲೋಕೇಶನಿಗೆ 2007 ಕ್ರಯ ಮಾಡಿಕೊಟ್ಟಿರುವ ಎಲ್ಲ ವಿಚಾರಗಳು ಗೊತ್ತಿದ್ದರೂ ಸಹ ಲೋಕೇಶ ಹಾಗೂ ಅವರ ಕುಟುಂಬದವರಾದ ಗಂಗಮ್ಮ, ಪುಟ್ಟಮ್ಮ, ರತ್ನಮ್ಮ, ಶಶಿಧರ ಎಲ್ಲರೂ ಸಹ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ನನಗೆ ವಂಚಿಸಿರುತ್ತಾರೆ. ಆದ್ದರಿಂದ ಮೇಲ್ಕಂಡ ಆಸಾಮಿಗಳ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಕುಣಿಗಲ್ ತಾಲೂಕು ಅಮೃತೂರು ಪೊಲೀಸ್ ಠಾಣೆಗೆ ದೂರು ನೀಡಿರುವುದಾಗಿ ತಿಳಿಸಿದರು. 1/P44 2007 ನಾನು ತಗೊಂಡಿದ್ದು. 2007 ಇಲ್ಲಿವರೆಗೂ ಅನುಭವಿಸ್ಕೊಂಡೆ ಬರ್ತಾ ಇದ್ದೀನಿ ನಾನು. 4 ಎಕರೆ ಇದೆ ನೋಡಿ. 4 ಎಕರೆ ಇಲ್ಲಿಂದ ರೋಡ್ವರೆಗೂ 4 ಎಕರೆ ಭೂಮಿ ನೋಡಿ. 2007 ಅಂತಂಬದಿಲ್ಲ ಸೈನ್ ಹಾಕಿವ್ರು. ಅಲ್ಲಿಂದ ಬಂದು ನಾವು ಒಂದು 3 ವರ್ಷ 4 ವರ್ಷ ಈ ಕಡೆ ಬರಲಿಲ್ಲ. ಯಾಕೆ ಕಾರಣ ಹೇಳ್ತೀನಿ ನೋಡಿ. ಒಂದು ಸ್ವಲ್ಪ ಯಾವುದಾದ್ರು ಇದಾಯಿತು, ಮಗನ ಮದುವೆ ಸೆಟ್ ಆಯಿತು, ಎಲ್ಲ ಆಯಿತು, ಬರಲಿಲ್ಲ. ಅವಾಗ ಏನು ಮಾಡಿದ್ರು 2016 ಯಾರೋ ಒಬ್ಬಂಗೆ ಲೋಕೇಶ ಅನ್ನೋನೇ ಮಾಡಿಕೊಟ್ಟಾನೆ. ಲೋಕೇಶ ಹೆಣ್ಮಕ್ಳುಗಳು ನೋಡಿ ಇಲ್ಲಿದೆ ಫೋರ್ಜರಿ ನೋಡಿ. ಸೀಲು ಸೈನ್ ಏನಿಲ್ಲ ನೋಡಿ. ನನ್ನ ಪಾಣಿ ನೋಡಿ, ಇಲ್ಲಿವರೆಗೂ ನನ್ನ ಪಾಣಿ ನನ್ನ ಹೆಸರಲ್ಲಿ ಬರ್ತಾಯಿದೆ. ಬಂದಿದ್ದ ನೋಡಿ ಇಲ್ಲಿ ನೋಡಿ ಫೋರ್ಜರಿನ ಎಲ್ಲರೂ ಸೀಲು ಸೈನ್ ತೋರಿಸಿ. ಪ್ರೆಸೆಂಟ್ ಇದೆ ನನ್ನ ವರ್ಷ. ಮತ್ತೆ ಈ ದಾಖಲಾತಿ ಈ ಕಡೆ ಅವ್ರು ಏನಾಯ್ತು ಗೊತ್ತಾ, ಕೋರ್ಟ ನಡೀತಾ ಇತ್ತು ನಮ್ಮದು. ಅವ್ರ ಹಿಂದೆ ಇವರು ಅವ್ರು ಕೋರ್ಟ್ ಬಗೆಸ್ಕೊಂಡು ನನಗೆ ಇದು ಮಾಡ್ತಾರೆ, ಪಾಣಿ ಮಾಡ್ತಾರೆ. ಅವ್ರಿಗೆ ದುಡ್ಡು ಕೊಟ್ಟು ಇವರು ಯಾರು ಲೋಕೇಶ್ ಅನ್ನೋನು ತಗೊಂಡು ಇದು ಅಂತ ಕೇಸ್ ಹಾಕೊಂಡಿದ್ರು. ನಾನು ಮಾಡಿಸ್ಕೊಂಡೆ. ಇವರು 2014 ನೋಡಿ ಇಂಥ ಡಬ್ಬಿ ಅಗ್ರಿಮೆಂಟ್ ಮಾಡ್ಕೊಂಡು ಬೆಂಗಳೂರಲ್ಲಿ ಮಾರೇವರು. ಅಂದರೆ ಇದು ಲೋಕೇಶ್ ಅಪ್ಪ ತಗೊಂಡಿದ್ದು. ಅವ್ರ ಅಪ್ಪನಿಂದ ಲೋಕೇಶಿಗೆ ಮಾರ್ಪಟ್ಟು ಮುಖಾಂತರ ಬಂದಿದ್ದು. ಅವ್ನ ಕಡೆಯಿಂದ ನಾನು ರಿಜಿಸ್ಟರ್ ಮಾಡ್ಕೊಂಡೆ, ನನಗೆ ಕೊಟ್ಟಿದ್ದು. ಯಾಕೆ ಕೊಟ್ಟಿದ್ದು ಕಾರಣ, ಟ್ಯಾಕ್ಟ್ರಿ SPM ಲೋನ್ ಬ್ಯಾಂಕಲ್ಲಿ ಟ್ಯಾಕ್ಟ್ರಿ ಲೋನ್ ತಗೊಂಡಿದ್ದು. ಟ್ಯಾಕ್ಟ್ರಿಗೋಸ್ಕರ ನಾನು ಮಾರ್ಬಿಟ್ಟು ಲೋನ್ ತಿಳಿಸಿದ್ದು. ಕ್ಲಿಯರೆನ್ಸು ಕೂಡ ಇದೆ, ಅದು ಟ್ಯಾಕ್ಟ್ರಿ ಲೋನ್ ಕ್ಲಿಯರೆನ್ಸು ಕೂಡ ಇದೆ. ಮತ್ತು ಅದೇ ಆ ಊರಲ್ಲಿ ಸ್ಕೂಲ್ ಕಟ್ಟಿದ್ರು. ಸ್ಕೂಲ್ ಕಟ್ಟೋಕ್ಕೆ ಸಿಮೆಂಟ್ ಮುಟ್ಟೆ 100 ಮುಟ್ಟೆ ನಾನೇ ಕೊಡಿಸ್ದೆ ಅವನಿಗೆ. ಯಾರಿಗೆ? ಎಂಜಿನ್ ಮಗ 2ನೇ ಮಗ ಅವನಲ್ಲ, ರಾಜ ಅಂತ ಅವನಿಗೆ. ಅವ್ರು ಅಕ್ಟಾಗಿದ್ದರು ಸಿವಿಲ್ ಕೋರ್ಟಲ್ಲಿ ಹಾಕಿದ್ರು. ಸಿವಿಲ್ ಕೋರ್ಟಲ್ಲಿ ನಮ್ಮಂತೆ ಆಯಿತು. ಇದರಲ್ಲಿ ಹಾಕಿದ್ರು ಎಂಥದ್ದು ತುಮಕೂರು ಯಾವುದಪ್ಪ AC ಆಫೀಸು ನನ್ನಂತ ಆಗೈತೆ. ಇದೆಲ್ಲ ಮುಚ್ಚುಮರೆ ಮಾಡಿ ನನಗೆ ಅವ್ರು ಮಾಡ್ಕೊಂಡಿರೋ ಡಾಕ್ಯುಮೆಂಟ್ಸ್ ಇದು ನೋಡಿ, ಫೋರ್ಜರಿ ಡಾಕ್ಯುಮೆಂಟ್. ಈಗ ನಿಮಗೆ ಲೋಕೇಶ್ ಅವರು ಮತ್ತು ಅವ್ರು ಅಕ್ಕಂಗಿದ್ದೀರು ಅವರೆಲ್ಲ ಮಾಡ್ತಾರೆ. ಆಮೇಲೆ ಅವನು ಪ್ರಬಲ ವ್ಯಕ್ತಿ ತಗೊಂಡವನಲ್ಲ, ಇವನು ತಗೊಂಡಿರೋನು. ಲೋಕೇಶ್ ಅವರು ಯಾರೇ ಮಾಡಿರೋದೆ? ಅವನು ಬೆಂಗಳೂರನ್ನು ಏನು ಹೆಸರು, ಮಮಾಸು ಅಂತ ಬೆಂಗಳೂರು. ಇಂದ್ರೇಶ್ವರಿ ಮಾಡ್ಯಾನೆ. ಬಂದವತ್ತು ನಂದು ಜಮೀನು ಹೆಂಗೆ ತಗೊಂಡಿದ್ದೀರಂದ್ರೆ ರೋಪ್ ಹಾಕಿ ಹೋದವ್ರು ಇಲ್ಲಿವರೆಗೂ ಪತ್ತೆ ಇಲ್ಲ. ಇದರೊಳಗೆ ಸ್ಟೇಷನ್ಗೂ ಕೂಡ ಕಂಪ್ಲೇಂಟ್ ಮಾಡಿದ್ದೀವಿ, FIR ಕೂಡ ಆಗಿದೆ. ಅಮೃತೂರು ಸ್ಟೇಷನ್ನು ಇಲ್ಲೇ ಎಡೂರು ಹೋಬಳಿ ಆ ಸ್ಟೇಷನ್ ಆಗಿದೆ. ನೀವು ಮೂಲ ಹೆಬ್ಬೂರು ಹತ್ರ ಕೋಡಿಪಾಳ್ಯ ಇಲ್ಲಿ ಬಂದಿದ್ದು 2007 ತಗೊಂಡಿರ್ತಾರೆ. ಪಾಣಿ ಪಟ್ಟೆ ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲಿವರೆಗೂ ಇದೆ ನೋಡಿ, ಇಲ್ಲೇ ಇದೆ.
ವಿರುದ್ಧ ಇಲ್ಲಿ ಪ್ರಕರಣ ದಾಖಲಾಗಿದೆ. ಹೌದಾಗಿದೆ, ಅಮೃತ ಸ್ಟೇಷನ್ ಆಗಿದೆ.